ವೆಲ್ಕಮ್ ಟು ಸೂಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನೋಟಿನ. ನಮಸ್ಕಾರ ಸ್ನೇಹಿತರೆ. ಬಣ್ಣಗಳ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಬರೀ ಬಣ್ಣದ ಆಟ ಮತ್ತು ಮೋಜು. ಆದರೆ ಈ ಹೋಳಿ ಹಬ್ಬದ ಹಿಂದೆ ಸೈನ್ಸ್, ಹಿಸ್ಟರಿ ಮತ್ತು ಕೆಲವು ಸೀಕ್ರೆಟ್ ವಿಷಯಗಳಿವೆ ಅನ್ನೋದು ನಿಮಗೆ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹಬ್ಬದ ಬಗ್ಗೆ ನಿಮಗೂ ಗೊತ್ತಿರದ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಹೋಳಿ ಹಬ್ಬವನ್ನು ಹೋಲಿ ಫೆಸ್ಟಿವಲ್ ಆಚರಿಸಲು ಹಲವು ಪ್ರಮುಖ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳು ಇಲ್ಲಿವೆ. 1. ಪುರಾಣದ ಹಿನ್ನೆಲೆ. ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು. ಹೋಳಿ ಹಬ್ಬದ ಪ್ರಮುಖ ಕಾರಣ ಭಕ್ತ ಪ್ರಹ್ಲಾದನ ಕಥೆ. ರಾಕ್ಷಸ ರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಲು ತನ್ನ ತಂಗಿ ಹೋಲಿಕಾಳ ಸಹಾಯ ಪಡೆಯುತ್ತಾನೆ. ಹೋಲಿಕಾಳಿಗೆ ಬೆಂಕಿಯಲ್ಲಿ ಸುಡದ ವರವಿರುತ್ತದೆ. ಅವಳು ಪ್ರಹ್ಲಾದನನ್ನು ಎತ್ತಿಕೊಂಡು ಬೆಂಕಿಯಲ್ಲಿ ಕುಳಿತಾಗ, ವಿಷ್ಣುವಿನ ಅನುಗ್ರಹದಿಂದ ಪ್ರಹ್ಲಾದ ಬದುಕುಳಿಯುತ್ತಾನೆ ಮತ್ತು ಹೋಲಿಕಾ ಸುಟ್ಟು ಭಸ್ಮವಾಗುತ್ತಾಳೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿದೆ. 2. ವಸಂತ ಋತುವಿನ ಸ್ವಾಗತ. ಹೋಳಿ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಪ್ರಕೃತಿಯಲ್ಲಿ ಹೊಸ ಚಿಗುರು, ಹೂವುಗಳು ಅರಳುವ ಸಮಯ ಇದಾಗಿರುವುದರಿಂದ, ಪ್ರಕೃತಿಯ ಈ ಬದಲಾವಣೆಯನ್ನು ಬಣ್ಣಗಳ ಮೂಲಕ ಸಂಭ್ರಮಿಸಲಾಗುತ್ತದೆ. 3. ಪ್ರೀತಿ ಮತ್ತು ಸಾಮಸ್ಯ. ಈ ದಿನ ಜನರು ಹಳೆಯ ದ್ವೇಷ, ಕೋಪ ಮತ್ತು ಮನಸ್ತಾಪಗಳನ್ನು ಮರೆತು ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಅಪ್ಪಿಕೊಳ್ಳುತ್ತಾರೆ. ಇದು ಸಮಾಜದಲ್ಲಿ ಸಹೋದರತ್ವ ಮತ್ತು ಏಕತೆಯನ್ನು ಎತ್ತಿ ಹಿಡಿಯುವ ಹಬ್ಬವಾಗಿದೆ. ಹೋಳಿ ಹಬ್ಬದ ವಿಶೇಷತೆಗಳು. ಕಾಮನ ದಹನ. ಹಬ್ಬದ ಮೊದಲ ದಿನ ರಾತ್ರಿ ಒಣ ಕಟ್ಟಿಗೆಗಳನ್ನು ಹಾಕಿ ಬೆಂಕಿ ಹಚ್ಚುವ ಮೂಲಕ ಹೋಲಿಕಾ ದಹನ ಅಥವಾ ಕಾಮನ ದಹನ ಮಾಡಲಾಗುತ್ತದೆ. ಬಣ್ಣಗಳ ಆಟ. ಎರಡನೇ ದಿನ ಜನರು ಓಕುಳಿಯನ್ನಾಡುತ್ತಾ, ಬಣ್ಣ ಎರಚುತ್ತಾ ಸಂತೋಷಪಡುತ್ತಾರೆ. ವಿಶೇಷ ತಿಂಡಿ. ಈ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಗುಜಿಯಾ ಎಂಬ ಸಿಹಿ ತಿಂಡಿ ಪ್ರಸಿದ್ಧವಾಗಿದ್ದರೆ, ನಮ್ಮಲ್ಲಿ ಹೋಳಿಗೆ ಅಥವಾ ಕಡುಬುಗಳನ್ನು ಮಾಡುತ್ತಾರೆ. ಪೀಠಿಕೆ. ಇಂಟ್ರೋ. ನಮಸ್ಕಾರ ಗೆಳೆಯರೇ. ಹೋಳಿ ಅಂದ್ರೆ ಬರೀ ಬಣ್ಣಗಳ ಹಬ್ಬ ಮಾತ್ರವಲ್ಲ. ಇದರ ಹಿಂದೆ ಪುರಾಣದ ಕಥೆಗಳ ಜೊತೆಗೆ ಅದ್ಭುತವಾದ ವೈಜ್ಞಾನಿಕ ಕಾರಣಗಳೂ ಇವೆ. ಇಂದಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಬಗ್ಗೆ ನಿಮಗೂ ಗೊತ್ತಿರದ ಕೆಲವು ಇಂಟರೆಸ್ಟಿಂಗ್ ಸತ್ಯಗಳನ್ನು ತಿಳಿಯೋಣ. ಪಾಯಿಂಟ್ 1. ಕಾಮನ ದಹನ ಮತ್ತು ಬ್ಯಾಕ್ಟೀರಿಯಾ. ದ ಸೈನ್ಸ್ ಆಫ್ ಹೀಟ್. ಹೋಳಿ ಹಬ್ಬದ ಹಿಂದಿನ ದಿನ ರಾತ್ರಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಚಿ, ಕಾಮನ ದಹನ ಮಾಡ್ತಾರೆ ಅಲ್ವಾ? ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುವ ಈ ಸಮಯದಲ್ಲಿ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರುತ್ತವೆ. ಬೆಂಕಿಯ ಶಾಖದಿಂದ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಕ್ರಿಮಿಗಳು ನಾಶವಾಗುತ್ತವೆ ಎಂಬುದು ಇದರ ಹಿಂದಿನ ವೈಜ್ಞಾನಿಕ ಸತ್ಯ. ಪಾಯಿಂಟ್ 2. ಬಣ್ಣಗಳ ಮಹತ್ವ. ನ್ಯಾಚುರಲ್ ಹೀಲಿಂಗ್. ಹಿಂದಿನ ಕಾಲದಲ್ಲಿ ಹೋಳಿ ಆಡಲು ಹಳದಿ, ಕುಂಕುಮ, ಬೇವಿನ ಎಲೆ ಮತ್ತು ಕೆಂಪು ಹೂವುಗಳಿಂದ ಮಾಡಿದ ನೈಸರ್ಗಿಕ ಬಣ್ಣಗಳನ್ನು ಬಳಸ್ತಿದ್ರು. ಈ ಬಣ್ಣಗಳು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದಾಗಿದ್ವು ಮತ್ತು ಬೇಸಿಗೆಯಲ್ಲಿ ಬರುವ ಚರ್ಮದ ಕಾಯಿಲೆಗಳನ್ನು ತಡೆಯುವ ಶಕ್ತಿ ಹೊಂದಿದ್ವು. ಪಾಯಿಂಟ್ 3. ಮಾನಸಿಕ ಉಲ್ಲಾಸ. ಸೈಕಾಲಜಿ. ಮನಃಶಾಸ್ತ್ರದ ಪ್ರಕಾರ ಸೈಕಾಲಜಿ ಬಣ್ಣಗಳು ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಬಣ್ಣಗಳೊಂದಿಗೆ ಆಡುವುದರಿಂದ ಮನಸ್ಸಿನ ಒತ್ತಡ, ಸ್ಟ್ರೆಸ್ ಕಡಿಮೆಯಾಗಿ, ಹೊಸ ಉತ್ಸಾಹ ಮೂಡುತ್ತದೆ. ಹೋಳಿ ಹಬ್ಬದ ವೈಜ್ಞಾನಿಕ ಲಾಭ. ಸೈನ್ಸ್ ಆಫ್ ಸ್ವೆಟಿಂಗ್. ಬೇಸಿಗೆ ಆರಂಭವಾಗುವ ಈ ಸಮಯದಲ್ಲಿ ನಮ್ಮ ದೇಹ ಸ್ವಲ್ಪ ಆಲಸ್ಯದಿಂದ ಕೂಡಿರುತ್ತದೆ. ಹೋಳಿ ಆಡುವಾಗ ಜನರು ಓಡಾಡುವುದು, ಬಣ್ಣ ಹಚ್ಚುವುದು ಮತ್ತು ಜೋರಾಗಿ ಹಾಡು ಕುಣಿತ ಮಾಡುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ. ಇದು ದೇಹದಲ್ಲಿರುವ ಅನಗತ್ಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಮತ್ತು ಚರ್ಮದ ರಂಧ್ರಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಹೋಳಿ ಹಬ್ಬದ ಹೆಸರಿನ ಹಿಂದಿನ ಸೀಕ್ರೆಟ್. ಹೋಳಿ ಎಂಬ ಹೆಸರು ಹೋಲಿಕಾ ಎಂಬ ರಾಕ್ಷಸಿಯಿಂದ ಬಂದಿದೆ ಎಂಬುದು ನಮಗೆ ಗೊತ್ತು. ಆದರೆ ಸಂಸ್ಕೃತದಲ್ಲಿ ಹೋಲ ಎಂದರೆ ಅರ್ಧ ಬೆಂದ ಧಾನ್ಯ ಎಂದರ್ಥ. ಸುಗ್ಗಿ ಕಾಲದಲ್ಲಿ ರೈತರು ಹೊಸ ಬೆಳೆಯ ಧಾನ್ಯಗಳನ್ನು ಅಗ್ನಿಗೆ ಅರ್ಪಿಸಿ ಪೂಜಿಸುವುದರಿಂದ ಈ ಹೆಸರು ಬಂದಿದೆ ಎಂಬ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ನೋಡಿದ್ರಲ್ಲ ಗೆಳೆಯರೇ, ಹೋಳಿ ಹಬ್ಬದ ಹಿಂದಿರೋ ಇಷ್ಟೊಂದು ವಿಷಯಗಳು ನಿಮಗೆ ಮೊದಲೇ ಗೊತ್ತಿತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.